ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಮಸ್ಕಾರನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಬ್ಬರ ಬಗ್ಗೆ ಅಪಪ್ರಚಾರನ ಮಾಡಿದ್ರೆ ಭಗವಂತ ನಮ್ಮನ್ನು ಯಾವ ರೀತಿ ಶಿಕ್ಷಿಸ್ತಾನೆ ಅನ್ನೋದನ್ನು ಒಂದು ಕತೆ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಕತೆ ನನ್ನ ಸ್ವಂತ ಕತೆ ಅಲ್ಲ. ನಾನು ತುಂಬ ದಿನಗಳ ಹಿಂದೆ ನನ್ನ ತಂದೆಯವ್ರ ಮುಂದೆ ಕೂತು ಕಣ್ಣೀರಿಟ್ಕೊಂಡಿದ್ದೆ ಯಾವುದೋ ಒಂದು ವಿಷಯಕ್ಕಾಗಿ. ಅದಾದ ಸ್ವಲ್ಪ ಹೊತ್ತಿನ ಬಳಿಕ ನನಗೆ ಒಬ್ಬರು ಪ್ರವಚಕರಿಂದ ಕೇಳಿದಂತಹ ಕತೆ ಇದು. ಅವತ್ತೊಂದು ದಿನ ನನ್ನ ತಂದೆ ಸಮಾಧಾನ ಪಡಿಸೋದಕ್ಕೆ ನನಗೆ ತಿಳಿಸಿದಂತಹ ಕತೆ. ನೀನು ಚಿಂತೆ ಮಾಡಬೇಡ, ಯಾರು ಅಪಪ್ರಚಾರ ಮಾಡ್ತಾರೆ ಅಂಥವ್ರಿಗೆ ಯಾರೇ ಆದರೂ ಸರಿ ಭಗವಂತ ಅನ್ನೋರು ಈ ಶಿಕ್ಷೆನ ಕೊಡ್ತಾರೆ ಅನ್ನೋದಕ್ಕೆ ನನಗೆ ಕೇಳಿಸಿದಂತಹ ಕತೆ. ಇವತ್ತು ಅದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ, ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಎಲ್ಲರೂ ನಿಮ್ಮ ಮನೇಲಿ ಶ್ರದ್ಧಾಭಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮನ ಪೂಜಿಸಿ, ಅಕಸ್ಮಾತ್ ಎಲ್ಲರೂ ಮನೇಲೂ ಕೃಷ್ಣನ ಇಟ್ಕೊಂಡಿರಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂದರೆ ಮನಸಲ್ಲೇ ಸ್ಮರಣೆ ಮಾಡಿ. ನೀವು ಯಾರು ಭಕ್ತರು ಅವ್ರ ಮನಸ್ಸೊಳಗಡೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ, ನೀವು ಅವ್ರನ್ನ ದೃಷ್ಟಿಸಿ ನೋಡಿ ಕೈ ಮುಗಿದ್ರು ಸಾಕು. ಕೃಷ್ಣ ಇಲ್ಲ ಅಂದವ್ರ ಮನೇಲಿ ಇದ್ದಾರೆ ಅಂದರೆ ಅವ್ರನ್ನ ಇಟ್ಟು ನೀವು ಪೂಜೆ ಮಾಡಿ. ನಮ್ಮ ಮನೇಲಿ ನಾನು ನಾಳೆ ಮತ್ತು ನಾಡಿದ್ದು 2 ದಿನ ಪೂಜೆ ಮಾಡೋಂಗಿಲ್ಲ. ಆದರೆ ನನ್ನ ಮಗಳು ಅವಳು ತುಂಬ ಭಗವದ್ಗೀತೆಯಲ್ಲಿ ಒಂದು 10-11 ಚಾಪ್ಟ್ರೇನೋ ಕಲ್ತಿದ್ದಾಳೆ. ಜೊತೆಗೆ ಅವಳಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳೇ ನಾನೇ ಪೂಜಿಸ್ತೀನಿ ಮನೇಲಿ ಅಂತ ಹೇಳಿ ಸುಮಾರು ಸಿದ್ಧತೆ ಎಲ್ಲ ಮಾಡ್ಕೊಳ್ತಿದ್ದಾಳೆ. ನೋಡೋಣ ನಾಳೆ ಅವಳು ಯಾವ ರೀತಿ ಪೂಜೆ ಮಾಡ್ತಾಳೆ ಅಂತ. ನೀವು ನಿಮ್ಮ ಮನೆಗಳಲ್ಲಿ ಕೃಷ್ಣನ ಪೂಜಿಸಿ ಅವ್ರ ಕೃಪೆಗೆ ಪಾತ್ರರಾಗಿ. ಒಂದು ಮನೆಯಲ್ಲಿ ಒಂದು ತಾಯಿ 2 ಮಕ್ಕಳಿರ್ತಾರೆ. ಆ ಮಕ್ಕಳಿಗೆ ತಂದೆ ಇರಲ್ಲ. ತುಂಬ ಚೆನ್ನಾಗಿರುತ್ತೆ ಆ ಮನೆ ಮತ್ತು ಅವ್ರ ಜೀವನ. ಆದರೆ ಆ ಮನೆ ತುಂಬ ಇಲಿಗಳ ಕಾಟ. ಏನೇ ಆದರೂ ಇಲಿಗಳು ತುಂಬಾ ಬಂದು ತಿನ್ನೋದು, ಹಾಳು ಮಾಡೋದು, ಬಟ್ಟೆಗಳೆಲ್ಲ ಕಚ್ಚಿಡೋದು, ಈ ಥರ ತೊಂದರೆ ಕೊಡ್ತಾನೆ ಇರುತ್ತೆ. ಆಗ ಆ ತಾಯಿ ಏನಾದರೂ ಮಾಡಿ ಈ ಇಲಿಗಳನ್ನ ಓಡಿಸ್ಬೇಕು. ಎಷ್ಟು ಓಡಿಸಿದ್ರು ಮತ್ತೆ ಮತ್ತೆ ಬರ್ತಾನೆ ಇದೆ, ಇದನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು ಇಲಿಗಳು ಬರೋದನ್ನು ಅಂತ ಹೇಳಿ ಒಂದು ದಿನ ಸಂಜೆ 2 ಲಾಡುಗಳಿಗೆ ಇಲಿ ಪಾಷಾಣನ ಹಾಕಿ ಒಂದು ಕಡೆ ಇಟ್ಟಿರ್ತಾಳೆ. ಸ್ವೀಟ್ನ ತಿನ್ನುತ್ತಲ್ವ ಇಲಿಗಳು, ಇಟ್ಟಿರ್ತಾರೆ. ಇಟ್ಬಿಟ್ಟು ಅಡುಗೆ ಮನೇಲಿ ಆ ತಾಯಿ ಅವಳ ಕೆಲಸ ಅವಳು ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಹೊರಗಡೆಯಿಂದ ಮಕ್ಕಳು ಬರ್ತಾರೆ. ಮಕ್ಕಳು ಬಂದು ಅಮ್ಮನ್ನ ಕೇಳಲ್ಲ, 2 ಲಾಡುನು ತಿಂತಾರೆ. 2 ಸತ್ತೋಗ್ತಾರೆ. ತಿರುಗಿ ನೋಡೋ ಅಷ್ಟರೊಳಗಡೆ ತಾಯಿ ಮಕ್ಕಳು ನೆಲದಲ್ಲಿರ್ತಾರೆ. ಆ ತಾಯಿಗೆ ತುಂಬ ಬೇಜಾರಾಗುತ್ತೆ. ನನ್ನನ್ನು ಕೇಳದೆ ತಿಂದ್ಬಿಟ್ಟು ಮಕ್ಳು ಈ ಥರ ಆಗಿಬಿಟ್ರಲ್ಲ, ಏನು ಮಾಡೋದು, ನನ್ನಿಂದ ಹಿಂಗಾಯ್ತಲ್ಲ, ನಾನು ಕೈಯಾರೆ ಮಕ್ಕಳನ್ನ ಸಾಯಿಸ್ದಂಗೆ ಆಯ್ತಲ್ಲ, ಇದು ಇಲಿಗಿಟ್ಟಿದ್ದನ್ನ ಮಕ್ಕಳು ತಿಂದ್ಬಿಟ್ರಲ್ಲ ಅಂತ ತುಂಬಾ ದುಃಖ ಪಡ್ತಿರ್ತಾರೆ. ಅಷ್ಟರಲ್ಲಿ ಅವ್ರ ಸಂಬಂಧಿಕರಿಗೆಲ್ಲ ವಿಚಾರ ತಿಳಿಯುತ್ತೆ. ಎಲ್ಲರೂ ಬರ್ತಾರೆ. ಬಂದು ತಾಯಿನ ಸಮಾಧಾನ ಮಾಡೋರು ಮಾಡ್ತಾರೆ. ಆ ತಾಯಿ ತುಂಬ ಅಂದರೆ ತುಂಬಾ ಆ ಕ್ಷಣದಲ್ಲಿ ಕುಗ್ಗೋಗಿರ್ತಾಳೆ. ನನ್ನ ಕಣ್ಣಾರೆ ನನ್ನ 2 ಮಕ್ಕಳನ್ನು ನಾನು ಕೊಂದ್ಬಿಟ್ನಲ್ಲ, ಕಳ್ಕೊಬಿಟ್ನಲ್ಲ ಅಂತ. ಅದೇ ಸಮಯದಲ್ಲಿ ಅವ್ರ ಅಕ್ಕಪಕ್ಕ ಇರೋ ಮನೆಗಳಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಬಂದಿರ್ತಾರೆ. ಅವ್ರ ಸಂಬಂಧಿಕರಲ್ಲಿ ಬಂದಿರೋಂಥವ್ರು ಕೇಳ್ತಾರೆ, ಏನಾಯಿತು ಮಕ್ಕಳಿಗೆ ಅಂತ. ಆಗ ಇವ್ರನ್ನ ಕಂಡ್ರೆ ಆಗದೇ ಇರೋ ಅಂಥ ಒಂದು ಪಕ್ಕದ ಮನೆ ಹೆಂಗಸು ಹೇಳ್ತಾರೆ, ಇವ್ರಿಗೆ ಮಕ್ಕಳಂದರೆ ಇಷ್ಟ ಇರಲಿಲ್ಲ, ಇವ್ರಿಗೆ ಬೇರೆದೇ ರೀತಿ ಜೀವನ ನಡೆಸಬೇಕು ಅನ್ನೋ ಇಷ್ಟ ಇತ್ತು. ಹಾಗಾಗಿ ಮಕ್ಕಳುಗಳಿಗೆ ಇಲಿ ಪಾಷಾಣನ ಕೊಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಇವಾಗ ಎಲ್ಲರ ಮುಂದೆ ಈ ಥರ ಅಳ್ತಿದ್ದಾರೆ ಅಂತ ಅಪಪ್ರಚಾರ ಮಾಡಿಬಿಡ್ತಾರೆ. ಅಲ್ಲಿದ್ದಿದ್ದು ಒಂದು ಹೆಂಗಸು. ಅದು ಒಬ್ಬರಿಂದ ಒಬ್ಬರಿಗೆ ಗುಸುಪಿಸು ಅಂತ ಹೇಳಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆ ತಾಯಿ ಜೀವ ಕುಗ್ಗೋಗುತ್ತೆ. ಮೊದಲೇ ಮಕ್ಕಳನ್ನ ಕಳ್ಕೊಂಡಿದ್ದೀನಿ ಅನ್ನೋ ಚಿಂತೆಯಲ್ಲಿರ್ತಾರೆ. ಅದ್ರ ಜೊತೆಗೆ ಈ ಥರ ಅಪಪ್ರಚಾರದ ಮಾತು. ಎಷ್ಟು ಕಣ್ಣೀರಿಡ್ತಾಳೆ ಆ ತಾಯಿ ಅಂದರೆ ಹೇಳೋಕ್ಕೆ ಅಸಾಧ್ಯ. ಸತ್ಯ ನಡೆದಿರೋದು ಇಲಿಗಳಿಗೆ ಪಾಷಾಣ ಹಾಕಿ ಸಾಯಿಸೋಣ ಅಂತ ಇಟ್ಟಿರೋದು ಲಾಡು, ಮಕ್ಕಳು ತಿಂದು ಸತ್ತಿರೋದು. ಈ ಸತ್ಯ ಭಗವಂತನಿಗೆ ಮಾತ್ರ ಗೊತ್ತು, ಆ ತಾಯಿಗೆ ಗೊತ್ತು. ಈ ಅಕ್ಕಪಕ್ಕದವ್ರು ಬಂದವ್ರು ಹೇಳ್ಕೊಡ್ತಾರಲ್ಲ, ಅದರಿಂದ ಸಂಬಂಧಿಕರೆಲ್ಲ ಇವ್ರನ್ನ ಕೆಟ್ಟ ದೃಷ್ಟಿಲಿ ನೋಡೋದಕ್ಕೆ ಶುರು ಮಾಡ್ತಾರೆ. ದಿನ ಕಳೀತಾ ತಾಯಿ ಪರಿಸ್ಥಿತಿ ಹದಗೆಡುತ್ತೆ. ಒಂದು ಕಡೆ ಮಕ್ಕಳು ಕಳ್ಕೊಂಡೆ ಅಂತ ಸಂಕಟ, ಇನ್ನೊಂದು ಕಡೆ ನನ್ನ ಮೇಲೆ ಇಲ್ಲದೇ ಇರೋ ಅಪವಾದನೆ ಹಾಕಿದ್ರು. ಯಾರಿಗೆ ನಾನು ಈ ಸತ್ಯನ ಹೇಳೋದು, ಯಾರನ್ನ ನಾನು ನಂಬಿಸೋದು ಅನ್ನೋ ಯೋಚನೆಯಲ್ಲಿ ದಿನ ಕಳೀತಾ ತಾಯಿ ಕೂಡ ಸತ್ತೋಗ್ತಾಳೆ. ಪಾಪ ಸತ್ತು ಸ್ವಲ್ಪ ದಿನಕ್ಕೆ ಆ ತಾಯಿ ಕಣ್ಣಲ್ಲಿ ನೀರು ತರಿಸ್ತಾರಲ್ಲ ಇನ್ನೊಬ್ಬರು ಪಕ್ಕದಲ್ಲಿದ್ದಂಥ ಹೆಂಗಸು, ಅಪಪ್ರಚಾರ ಮಾಡಿಬಿಡ್ತಾಳಲ್ಲ ಕ್ಷಣಾರ್ಧದಲ್ಲಿ. ಆ ಯಮ್ಮ
ಯಾರಿಗೆ ಆದ್ರೂ ಆಯುಸ್ಸು ಇಷ್ಟು ಅಂತ ಭಗವಂತ ಬದುಕಿ ಅಂತಲೇ ಕಳಿಸಿರ್ತಾನೆ. ಎಷ್ಟೋ ಸಲ ನಾವು ಮಾಡೋ ತಪ್ಪುಗಳಿಂದ ಅರ್ಧಕ್ಕೆ ನಾವು ಸಾವನ್ನ ತಂದ್ಕೊಂಡ್ಬಿಡ್ತೀವಿ. ಆ ಪಕ್ಕದಮ್ಮನ ಸ್ಥಿತಿನೂ ಇದೇ ರೀತಿ ಆಯಿತು. ಆ ತಾಯಿ ಕಣ್ಣೀರು ಅವಳನ್ನ ಸುಮ್ಮನೆ ಬಿಡಲಿಲ್ಲ. ಅವಳು ಕೂಡ ಸ್ವಲ್ಪ ವರ್ಷಗಳ ನಂತರ ಸತ್ತೋದ್ಮೇಲೆ ಮೇಲೆ ಭಗವಂತ ಅನ್ನೋನು ಲೆಕ್ಕಾಚಾರ ಮಾಡಿ ಬರೆದಿರ್ತಾನಲ್ಲ, ಈ ತಾಯಿ ಮುಂದೆ ಆ ಪಕ್ಕದ ಹೆಂಗಸನ್ನ ಕರೆದು ನಿಲ್ಲಿಸ್ತಾರಂತೆ. ನೀನು ಬದುಕಿದ್ದಾಗ ಎಷ್ಟು ನಿನ್ನ ಕಣ್ಣಲ್ಲಿ ನೀರು ಕೊಟ್ಟರು ಇವರು, ಎಷ್ಟು ನಿನಗೆ ಕಷ್ಟ ಆಯಿತು, ಅಷ್ಟು ಇವ್ರಿಗೆ ಘೋರವಾದ ಶಿಕ್ಷೆನ ನಾವು ಕೊಡ್ತೀವಿ, ನೀನು ನೋಡು ಅಂತ. ಅಪಪ್ರಚಾರ ಮಾಡಿರ್ತಾರಲ್ಲ ಆ ಯಮ್ಮಂಗೆ ತುಂಬ ಅಂದರೆ ತುಂಬಾ ಘೋರವಾದ ಶಿಕ್ಷೆ ಆಗುತ್ತಂತೆ. ಯಾಕಂದರೆ ಇವಳು ಮಹಾಪತಿರ್ವತೆ ಅಂತೆ. ಜೊತೆಗೆ ಮಕ್ಕಳನ್ನ ಕಳ್ಕೊಂಡಿರೋ ಸಂಕಟದಲ್ಲಿದ್ದಾಗ ಇಲ್ಲದ ಸಲ್ಲದನ್ನ ಹೇಳಿ ಆ ತಾಯಿ ಜೀವನೇ ಕಳ್ಕೊಳ್ಳೋ ಮಟ್ಟಿಗೆ ತೊಂದರೆ ಕೊಟ್ಟಳು ಇವಳೊಂದು ಅಪಪ್ರಚಾರ ಮಾಡಿದ್ರಿಂದ. ಆ ಕಣ್ಣೀರಿನ ಫಲ ಘೋರವಾದ ಅಂದರೆ ಅಷ್ಟಿಷ್ಟು ಘೋರವಾದ ಶಿಕ್ಷೆ ಅಪವಾದ ಹೊರಿಸಿದವ್ರಿಗೆ ಆಗುತ್ತಂತೆ. ನಿಜವಾಗ್ಲೂ ನಾವು ಭೂಲೋಕದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅಷ್ಟೇ ಸತ್ತ ಮೇಲೆ ನಮಗೆ ಒಳ್ಳೆಯದಾಗುತ್ತೆ. ಇಲ್ಲಿ ನಾವು ಏನು ತಪ್ಪು ಮಾಡ್ತೀವಿ ಅದಕ್ಕೆ ತಕ್ಕಾಗದ ಶಿಕ್ಷೆ ನರಕದಲ್ಲಿ ನಮಗೆ ಸಿಗುತ್ತೆ. ಅಷ್ಟ ಮಾತ್ರ ಅಲ್ಲ, ನಾವು ಯಾರ್ದಾದ್ರೂ ಒಂದು ಋಣನ ಇಟ್ಕೋಬಾರದಂತೆ. ಆ ಋಣನ ಇಟ್ಕೊಂಡ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನಾದರೆ ಬಿ ಅನ್ನೋರ ಹತ್ರ ಅಥವಾ ಸಿನೋ ಡಿನೋ ಒಬ್ರ ಹತ್ರ ನಾನು ದುಡ್ಡು ತೊಗೊಂಡಿರ್ತೀನಿ, ಕೊಡದೆ ಹಾಗೆ ಸತ್ತೋಗ್ಬಿಡ್ತೀನಿ. ಮತ್ತೆ ನಾವು ಬಿ ಸಿ ಡಿ ಯಾರ ಹತ್ರ ತೊಗೊಂಡಿರ್ತೀವಿ ಅವರು ಮೇಲಕ್ಕೆ ಬಂದಾಗ ಸತ್ತ ನಂತರ ನಮ್ಮನ್ನ ಅವ್ರ ಮುಂದೆ ನಿಲ್ಲಿಸಿ ನಿನ್ನ ಋಣ ಇಷ್ಟಿದೆ, ಇವಂದು ಋಣನ ನೀನು ತಿಂದಿದೆಯಾ ಅಂತ ಕೇಳಿ ಅದಕ್ಕೂ ಕೂಡ ನಮಗೆ ಶಿಕ್ಷೆ ಆಗುತ್ತಂತೆ. ನಿಜವಾಗ್ಲೂ ನಾವು ಏನೇ ತಪ್ಪನ್ನ ಮಾಡೋದಕ್ಕೂ ಮುಂಚೆ 1000 ಬಾರಿ ಯೋಚನೆ ಮಾಡಬೇಕು. ಭಗವಂತ ಒಳ್ಳೆ ಬದುಕನ್ನ ಕೊಟ್ಟಿದ್ದಾನೆ, ಆ ಬದುಕನ್ನ ನಾವು ಸಾರ್ಥಕವಾಗಿ ಮಾಡ್ಕೋಬೇಕು. ಒಬ್ರ ಬಗ್ಗೆ ಇಲ್ಲಿ ಸಲ್ಲದನ್ನ ಮಾತಾಡಿದ್ರೆ ಗೊತ್ತು ನಾವು ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿದ್ರೂ ಮಾತಾಡಬಾರ್ದು. ಯಾಕಂದರೆ ನಾವು ಯಾರು ಭಕ್ತರು ನಮ್ಮನ್ನು ನೋಡ್ತಿರ್ತಾರೆ ಅವರು ಒಳಗಣ್ಣಿನಿಂದ, ಒಂದು ಕೂಡ ನಮ್ಮಿಂದ ತಪ್ಪಾಗಬಾರ್ದು. ಭಗವಂತನಿಗೆ 1000 ಕೋಟಿ ಭಕ್ತರಿದ್ದಾರೆ, ಅದರಲ್ಲಿ ನಾವು ವಿಶೇಷ ಭಕ್ತರು ಅಂತ ಹೇಗೆ ಅನ್ನಿಸ್ಕೊಳ್ಳೋದು ಅನ್ನೋದ್ರ ಕಡೆ ನಾವು ಯೋಚನೆ ಮಾಡಬೇಕು. ನಿಜವಾಗ್ಲೂ ಯಾವ ವ್ರತ ಬೇಡ, ಯಾವ ಪೂಜೆ ಬೇಡ, ಏನು ಬೇಡ. ನಿಮ್ಮಲ್ಲಿ ನಾವು ಹೇಗೆ ಅಲಂಕಾರ ಮಾಡಿಕೊಂಡು ರೆಡಿ ಆಗ್ತೀವೋ ಹಾಗೆ ನಮ್ಮ ಒಳಗಡೆ ಇರೋಂಥ ಮನಸ್ಸನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ, ನಾನು ನಂದೇ, ನನಗೆ, ನನ್ನಿಂದಲೇ ಇವೆಲ್ಲ ಬಿಟ್ಟು ಭಗವಂತನ ಮುಂದೆ 1 ನಿಮಿಷ ನಿಂತು ಕೈ ಮುಗಿದ್ರೆ ಸಾಕು ನಿಮಗೆ ಒಲ್ದು ಬರ್ತಾನೆ. ನಿಜವಾಗ್ಲೂ ಕೆಲವರು ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ, ಅವರಲ್ಲಿ ಒಂದು ಒಳ್ಳೆ ಮನಸ್ಸು ಅನ್ನೋದಿರುತ್ತೆ. ಅವರು ಕೂತಿದ್ದ ಕಡೆನೇ ದೇವರೇ ಅಂದರೆ ಸಾಕು, ಅವ್ರ ಕಷ್ಟಗಳನ್ನ ಎಷ್ಟೋ ಪರಿಹಾರ ಮಾಡ್ತಾನಂತೆ ಭಗವಂತ. ಯಾಕಂದರೆ ಅವ್ರೊಳಗಡೆ ಒಳ್ಳೆ ಮನಸ್ಸನ್ನಷ್ಟೇ ದೇವರು ನೋಡ್ತಿರ್ತಾನೆ. ಅಂಥ ಆತ್ಮಗಳ ಜೊತೆ ನಿಂತು ಭಗವಂತ ಯಾವಾಗಲೂ ರಕ್ಷಣೆ ಕೊಡ್ತಿರ್ತಾನಂತೆ. ಆ ವಿಶೇಷ ಭಕ್ತರು ನಾವ್ಯಾಕೆ ಆಗಬಾರ್ದು? ಆ ವಿಶೇಷ ಭಕ್ತರಾಗೋದಕ್ಕೆ ನಾವು ಕೂಡ ಪ್ರಯತ್ನ ಪಡೋಣ. ನಿಜವಾಗ್ಲೂ ನಮ್ಮಲ್ಲಿರೋ ಎಷ್ಟೋ ಕೆಟ್ಟ ಗುಣಗಳನ್ನ ಬಿಟ್ಟು ನೋಡಿ ಭಗವಂತ ನಮ್ಮನ್ನ ಕೈ ಹಿಡಿದು ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ತಾನೆ. ನಾನಂತ ಅಲ್ಲ, ತುಂಬ ಜನಕ್ಕೆ ನಿಜವಾಗ್ಲೂ ಈ ಅನುಭವ ಆಗಿದೆ. ಏನೂ ಮಾಡಿಲ್ಲದೆ ಇದ್ದರೂ ಅವ್ರ ಮೇಲೆ ಅಪಪ್ರಚಾರ ಮಾಡಿಬಿಡೋದು, ಇಲ್ಲಿ ಸಲ್ಲದನ್ನು ಹೇಳಿಬಿಡೋದು. ಆಗ ಅವ್ರು ಎಷ್ಟು ನೊಂದಿರ್ತಾರೆ ಗೊತ್ತಾ? ನಾನು ಒಂದೇ ಹೇಳೋದು, ಈ ಥರ ಅಪಪ್ರಚಾರದಿಂದ ನೊಂದಿರೋ ಮನಸ್ಸುಗಳಿಗೆ ನಾನು ಒಂದೇ, ನೀವೇನೂ ಅವ್ರಿಗೆ ಉತ್ತರ ಕೊಡಬೇಡಿ. ಭಗವಂತ ನೋಡ್ತಿರ್ತಾನೆ. ಆ ಕ್ಷಣ ಆಗಿರೋ ನೋವನ್ನ ನೀವು ದೇವ್ರ ಮುಂದೆ ಕೂತು ಒಪ್ಪಿಸ್ಬಿಡಿ, ಭಗವಂತ ನೋಡ್ಕೊಳ್ತಾನೆ. ಅವರು ಒಂದೊಂದರು ಅಂತ ನಾವು 100 ಅನ್ನೋದು, ನಾವು 101 ಅಂತ ಅವರು ಇನ್ನೊಂದು ಸ್ವಲ್ಪ ಹೇಳೋದು, ಇಂಥದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡ್ಬೇಡಿ. ಆ ಕ್ಷಣ ನೀವು ಕೂತು ನೀವು ನಂಬಿರೋ ಅಂಥ ಭಗವಂತನಿಗೆ ಒಪ್ಪಿಸ್ಬಿಡಿ. ಖಂಡಿತವಾಗ್ಲೂ ಭಗವಂತ ಹೇಳ್ತಾನೆ ಅಂಥವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಮತ್ತು ಇನ್ನೊಂದು ವಿಚಾರನೂ ನಾವು ಇದರಲ್ಲಿ ಎಚ್ಚೆತ್ಕೋಬೇಕು. ಈ ಕಥೆಯಿಂದ ನಾವು ಒಬ್ಬರ ಬಗ್ಗೆ ಮಾತಾಡಿದ್ರೆ ನಮಗೆ ಎಂತಹ ಸ್ಥಿತಿ ಕೊಡ್ತಾನೆ ದೇವರು. ನಮಗೆ ಆಯುಸ್ ಹೆಚ್ಚಿದ್ರೂ ಕೂಡ ಏನೇನೋ ಕಾರಣಗಳಿಂದ ನಾವು ಈ ಭೂಲೋಕನ ಬಿಟ್ಟೆ ಹೋಗಬೇಕಾಗತ್ತೆ. ನಾನು ತುಂಬ ಅಂದರೆ ತುಂಬಾ ನಮ್ಮ ತಂದೆಯವ್ರಿಗೆ ಭಕ್ತಿ ಆದಮೇಲಿಂದ ಪ್ರವಚಕರ ಮಾತುಗಳನ್ನ ತುಂಬ ಕೇಳಿಸ್ಕೊಳ್ತೀನಿ. ಒಂದು ಬಟ್ಟೆ ಮರೆಸುವಾಗಲಾದರೂ ಸರಿ ಅಥವಾ ಬೇರೆ ಏನಾದರೂ ಕೆಲಸ ಮಾಡುವಾಗ ನನಗೆ ಯಾವುದಾದ್ರೂ ಪ್ರವಚಕರ ಮಾತು ಕೇಳೋಂಥ ಅವಕಾಶ ಸಿಕ್ಕಿದ್ರೆ ಕೇಳಿಸ್ಕೊಳ್ತಾ ಕೆಲಸ ಮಾಡ್ತೀನಿ. ಎಷ್ಟು ಒಳ್ಳೆ ಜ್ಞಾನ ಸಿಗುತ್ತೆ ಗೊತ್ತಾ ಪ್ರವಚಕರ ಮಾತನ್ನ ಕೇಳ್ತಿದ್ದಾಗ. ನಮ್ಮಲ್ಲಿ ಇರುವಂತಹ ಜ್ಞಾನನ ಹೆಚ್ಚು ಮಾಡ್ಕೋಬೇಕು ಅಂತ ಅಂದರೆ ನಾವು ಪ್ರವಚಕರು ಹೇಳುವಂತಹ ಪ್ರವಚನಗಳನ್ನ ಕೇಳೋ ಅಭ್ಯಾಸನ ಇಟ್ಕೋಬೇಕು.
ನಮ್ಮ ಮನಸ್ಸನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ಬೇಗ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ನಾವು ಅಂದ್ಕೊಳ್ತೀವಿ ದೇವ್ರ ಮನೇಲಿ ಕೂತಿದ್ದಾರೆ ಅಷ್ಟೇ, ನಮ್ಮ ಮಾತು ನಡೆ ನುಡಿ ಆಚಾರ ವಿಚಾರನ ಅವರು ನೋಡ್ತಿರಲ್ಲ, ನಾವು ಹೋಗಿ ಕೈ ಮುಗ್ದಾಗ ನಾವೇನೋ ಒಂದು ಕೇಳಿದಾಗ ಅವ್ರಿಗೆ ಕೇಳಿಸ್ಬೋದೇನೋ ಅಂತ ಅಂದ್ಕೊಂಡಿರ್ತೀವಿ. ಅದು ಸುಳ್ಳು. ಭಗವಂತ ಪ್ರತಿಯೊಂದನ್ನು ಪ್ರತಿಯೊಬ್ಬರಲ್ಲೂ ಲೆಕ್ಕ ಹಾಕ್ತಿರ್ತಾನಂತೆ. ನಮ್ಮ ಸರಿ ತಪ್ಪುಗಳು, ಆಚಾರ ವಿಚಾರ ನಡೆ ನುಡಿ ಅವನ ಒಳ ಮನಸ್ಸಿನಿಂದನೇ ನಮ್ಮನ್ನೆಲ್ಲರನ್ನೂ ನೋಡ್ತಿರ್ತಾನಂತೆ. ಹಾಗಾಗಿ ನಾವು ಅಪಪ್ರಚಾರ ಅನ್ನೋದನ್ನು ಯಾರ ಬಗ್ಗೆ ಕೂಡ ಮಾಡಬಾರ್ದು. ಅಕಸ್ಮಾತ್ ನಮ್ಮ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೆ ಖಂಡಿತವಾಗ್ಲೂ ದೇವರಿದ್ದಾನೆ ಅನ್ನೋದು ಈ ಕತೆ ಮೂಲಕ ಅರ್ಥ ಆಗುತ್ತೆ. ನಾವು ಎಷ್ಟು ಕಲಿತ್ರೂ ಸಾಕಾಗಲ್ಲ. ಪ್ರತಿದಿನ ಒಂದಲ್ಲ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇರಬೇಕು, ಕಲಿಯೋ ಪ್ರಯತ್ನ ಪಡ್ತಿರಬೇಕು. ನಿಜವಾಗ್ಲೂ ಈ ವಿಡಿಯೋ ಮೂಲಕ ನಾನು ಹೇಳಿರೋ 2 ವಿಚಾರಗಳು, ಒಂದು ಅಪಪ್ರಚಾರ ಮಾಡಿದವ್ರಿಗೆ ಏನಾಗುತ್ತೆ ಅಂತ, ಇನ್ನೊಂದು ಅಪಪ್ರಚಾರ ಮಾಡಿ ಮನ್ಸುಗಳು ನೊಂದ್ಕೊಳ್ಳೋದಕ್ಕೆ ನೀವು ಹೋಗಬೇಡಿ, ಅಂಥವ್ರನ್ನ ಕಾಪಾಡೋದಕ್ಕೆ ಅಂತ ಭಗವಂತ ಇರುತ್ತಾನೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಖಂಡಿತವಾಗ್ಲೂ ನನ್ನ ಈ ಕತೆ, ಈ ವಿಡಿಯೋ ನಿಮ್ಗಿಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.